ಏಯ್ ಕೂದ ಹೋಗಲ್ಲ. ಏಯ್ ನೀನ್ ಅಜ್ಜಿ ಅದೇನ ಇವಾಗ ಇರಲೇ ಅಯ್ಯೋ ಏನು ಆಗೋದಿದೆ ಇಲ್ಲಿ ಇವಾಗ. ಸುಗುಣ ಅದೇನಾ ಏಯ್ ಕುಮುದ ಮಾತಾಡ್ಸ್ಬೇಡಿ ನನ್ನನ್ನ. ಏ ಬಾಮ್ಮ ಇಲ್ಲಿ ಸುಗುಣ ಅದಕ್ಕೆ ಅಯ್ಯೋ ಏನಿದು ಹಿಂಗೆ ಬಟರ್ಫ್ಲೈ ತರ ಹಾರ್ಕೊಂಡು ಹೋಗ್ತಾ ಇರೋ. ನೀನೇ ಬಾಮ್ಮ ನೋಡ ಅದಕ್ಕೆ ನಾನು ಬರಲ್ಲ ಅಂದಿದ್ದು ಮುಚ್ಕೊಂಡ್ಬಿಟ್ಟಿದೆ ಅದು. ಹೋಗ್ಲಿ ಬಾ ನಮ್ಮ ಅಮ್ಮಂಗೆ ಹೇಳ್ತೀನಿ. ಬೇಡ ಯಾರಿಗೂ ಹೇಳಕ್ ಬೇಡ. ಹೋಗ್ಲಿ ಬಾಪ. ನೀವೆಲ್ಲ ಒಂದೇ. ಇಲ್ಲ ನೀವೆಲ್ಲ ಒಂದೇ. ಓ ಬಂಗಾರ ನೀನೇ ಹೋಗಮ್ಮ. ಸರಿ ಏನ್ ಸಮಾಚಾರ ಅಂತ ಹೇಳಿ. ಬನ್ನಿ ಇಲ್ಲಿ ಬನ್ನಿ ಇಲ್ಲಿ. ಈ ಬಾಯಲ್ಲಿ ಕುತ್ಕೊಂಡ್ ಹೋಗ್ಲಿ. ನೀವ್ ಬರ್ಬೇಡಿ, ನಾನು ನಿಮ್ ಜೊತೆ ಮಾತಾಡಲ್ಲ. ಓಕೆ ಓಕೆ ಬನ್ನಿ ಏನ್ ಸಮಾಚಾರ ಅಂತ ಹೇಳಿ. ಯಾಕೆ ಏನು ಹೌದು ನನಗೆ ಗೊತ್ತಾಯ್ತು. ಕುತ್ಕೊಳ್ಳಿ 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 ನೀವು ಕುತ್ಕೊಳ್ಳಿ. ಕುತ್ಕೋಪ. ನಾನು ನಮ್ಮ ಹುಡುಗಿ ಎಲ್ಲ ಹೋಗಿ ಹರ್ಸ್ಕೊಂಡ್ ಮಾತಾಡ್ತೀನಿ. ಓಕೆ ಓಕೆ ಬಂಗಾರಿ ಏನು ಮುನ್ಸ್ಕೊಂಡ್ಬಿಡ್ತೀನಿ. ನೋಡಿ ಸುಗುಣ ಅವ್ರೆ, ನೀವೇ ಇವಾಗ ನಮ್ಗೆ ಜಡ್ಜ್ ಆಗ್ಬೇಕು. ಮುಟ್ಬಿಡಿ ನನ್ನ ಜೋಕಾಲನ. ಓಕೆ ನಿನ್ನೆ ಎಲ್ರು ಹೋಗಿ ಶೋ ನೋಡಿದ್ದಾರೆ. ಜಾಕ್ಸನ್ ಸ್ಪೆಷಲ್ ಸ್ಕ್ರೀನಿಂಗ್ ಮಾಡಿ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಟೀಮ್ ಮೆಂಬರ್ಸ್ ನಾವೆಲ್ಲ ಒಂದೇ ಟೀಮ್ ಅಂತ ಯಾವಾಗ್ಲೂ ಹೇಳಿ ಎಲ್ಲ ಹೋಗಿ ಸಿನಿಮಾ ನೋಡಿದ್ದಾರೆ. ಯಾವಾಗ್ಲೂ ನಾನು ಅವ್ರ ಟೀಮ್ ಅಂತ ಯಾವಾಗ್ಲೂ ಹೇಳೋರು. ನಿನ್ನೆ ಮಾತ್ರ ನನ್ ಮರ್ತ್ ಬಿಟ್ಟಿದ್ದಾರೆ. ನನಗೆ ಮಾತ್ರ ಮೂವಿ ತೋರಿಸಿಲ್ಲ. ತಪ್ಪಲ್ವಾ ಮತ್ತೆ ನೀವು ಮಾಡಿದ್ದು? ಎಲ್ಲದಕ್ಕೂ ರೀಸನ್ಸ್ ಇರುತ್ತೆ. ಎಲ್ಲದಕ್ಕೂ ರೀಸನ್ಸ್ ಇರುತ್ತೆ. ಯಾವಾಗ ಗೊತ್ತಾ, ನಾವು ನೋಡಿರೋದು ರಾತ್ರಿ 11 ಗಂಟೆಯಲ್ಲಿ ಕುಮುದನ ಒಬ್ಬಳಿಗೆ ಕರ್ಕೊಂಡು ನಾನು ಪಕ್ಕದಲ್ಲಿ ಕುಣಿಸ್ಕೊಂಡು ಸಿನಿಮಾ ಹೆಂಗ್ ನೋಡ್ಲಿ ನಾನು? ನನಗೂ ತೋರಿಸ್ಬೇಕಂತಿದ್ರೆ ಮುಂಚೆನೇ ಅರೇಂಜ್ ಮಾಡಿ ಸಾಮಾನ್ಯದವ್ರ ನನ್ನ ಜೊತೆ ಇರೋರೆಲ್ಲರೂ ಸಿನಿಮಾನೇ ಮಾಡಿದೀನಿ ಅಂತ ಸಾಮಾನ್ಯ ಅಲ್ದೇ ಇರೋ ಜೊತೆ. ನೋಡಿ 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 ಸಿನಿಮಾನೇ ಮಾಡಿದೀನಿ ಸಾಮಾನ್ಯದವ್ರಲ್ಲ ಜೊತೆ. ಒಬ್ಬ ಏನ್ ಡೈಲಾಗು. ನನಗೆ ತೋರಿಸ್ಬೇಕಂತ ಇದ್ದಿದ್ರೆ ನನ್ನ ಟೀಮ್ ಮುಂದೆ ಪಾಪ ಹುಡುಗಿ ರಾತ್ರಿ ಕರೆಯೋದಿಕ್ ಆಗಲ್ಲ ಕೊಂಡ್ರು. ಸೊ ಬೇಗ ಅರೇಂಜ್ ಮಾಡೋಣ, ಬೇಗನೆ ನೋಡ್ಬೋದು ಅಂತ ಹೇಳ್ಬೋದಿತ್ತು ತಾನೆ. ಓಕೆ ಈಗ ನಾವು ಪಾವನ ಬಗ್ಗೆ ನಮ್ ಜನಕ್ಕೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೇಕು. ಸೊ ಪಾವನ ಜಗಳ ಎಲ್ಲ ಮರ್ತ್ಬಿಡಿ ಆಯ್ತಾ. ಸಮಾಧಾನ ಆಯ್ತಲ್ವಾ? ರೀಸನ್ ಒಂದು ಒಳ್ಳೆ ರೀಸನ್ ಅಂತೂ ಕೊಡ್ತಾ ಆಗಲ್ಲ. ಓಕೆ ನಿಮ್ಗೋಸ್ಕರ ಅವರು ಜಾಕ್ಸನ್ ಸಿನಿಮಾದ ಹಾಡ್ ಆಡ್ತಾರೆ. ಓಕೆನಾ? ಸಮಾಧಾನ ಆಗತ್ತಾ? ಹಾಡ್ಸಿ ನೀವು ಹಾಡ್ಸಿ ಅವ್ರ ಕೈಲಿ ಅಪೋಸಿಟ್ ಹೌಸ್ ಕುಮುದ ನಾನು ಬಿಡ್ತೇನೆ. ಅದು ಆಡಕ್ ಬರಲ್ಲ. ಅವ್ರಿಗೆ ಲಿರಿಕ್ಸ್ ಫಸ್ಟ್ ಇಲ್ಲ ಹೌದು ನಾನ್ ಕೇಳಿಸ್ಕೊಂಡಿಲ್ಲ. ನೀವ್ ಯಾರಾದ್ರೂ ನಂಜೇಬು ಆಲ್ವೇಸ್ ಖಾಲಿ ಆಮೇಲೇನು ನನ್ನೇ ಕೇಳ್ತೀವಲ್ಲ, ನಾನು ಹೇಳಿಸ್ಕೊಂಡು ರೇಗಿಸ್ಕೋಬೇಕು ಇವಾಗ. ಓಕೆ ಕುಮುದ ನಿಮ್ಗೋಸ್ಕರ ಇಷ್ಟ ಮಾಡಿದ್ದಾರೆ. ಇವಾಗ ಇಲ್ಲಿಗೆ ಇದನ್ನ ಮರ್ತ್ ಬಿಡೋಣ. ಓಕೆನಾ? ಕೂಲ್ ಕೂಲ್ ಕೂಲ್. ಓಕೆ ದೆನ್ ಹಂಗಾದ್ರೆ ಈಗ ಈ ಡ್ರೆಸ್ ಅಲ್ಲಿ ಬೇಡ. ಈಗ ಈ ಡ್ರೆಸ್ ಅಲ್ಲಿ ಬಾಪುಟ ಇದ್ರ ಮೇಲೆ ನಡೀತೀಯಾ? ಇಲ್ಲ ಸದ್ಯಕ್ಕೆ ಕಂಫರ್ಟಬಲ್ ಆಗಿದೆ ನಾನು. ಓಕೆ ಈಗ ನಿಮ್ಮನ್ನ ಪಾವನ ಜಾಕ್ಸನ್ ಹೀರೋಯಿನ್ ಅಂತ ಹೇಳಿದ ತಕ್ಷಣ ನಿಮ್ಮನ್ನ ನೀವು ಹೇಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊತೀರಾ? ಯಾಕಂದ್ರೆ ಇದಕ್ಕೂ ಮುಂಚೆ ನೀವು ಬೇರೆ ಲುಕ್ಕಲ್ಲಿ ಬೇರೆ ಥರನೇ ಜನಕ್ಕೆ ಗೊತ್ತು. ಹಾಗಾಗಿ ಇದು ಯಾವ ಪಾವನ ಅಂತ ಹೇಳ್ಬಿಟ್ಟು ನಮ್ಮ ಜನಕ್ಕೆ ಗೊತ್ತಾಗ್ಬೇಕು. ಅದನ್ನ ಹೇಳಿ. ಸೊ ಫಸ್ಟ್ ನನ್ನೆಲ್ಲ ಗುರ್ಸಿದ್ದು ಗೊಂಬೆಗಳೆಲ್ಲ ಬಂದೆ. ಸೊ ಫಸ್ಟ್ ಇಂದಾನು ಗೊಂಬೆ ಪಾವನ ಅಂತಾನೆ ಬಂತು. ಅದಾದ್ಮೇಲೆ ಚಟ ಸಿನಿಮಾ ಬೆಳ್ಳಿಯಾಗಿ ಕಾಣಿಸ್ಕೊಂಡೆ ಆ ಸಿನಿಮಾದಲ್ಲಿ. ಸೊ ಈಗ ಜಾಕ್ಸನ್ ಅಲ್ಲಿ ಕುಮುದ ಕಾಣಿಸ್ಕೊಂತಿದ್ದೀನಿ. ಸೊ ಅಫ್ಕೋರ್ಸ್ ಪಾತ್ರಗಳಲ್ಲಿ ವೇರಿಯೇಷನ್ಸ್ ಖಂಡಿತ ಇದೆ. ಆ ಸಿನಿಮಾಯಿಂದ ಈ ಸಿನಿಮಾಗೆ ಜರ್ನಿ ಕೂಡ ತುಂಬಾನೇ ಇದೆ. ಆಲ್ಮೋಸ್ಟ್ 2 years. ಸೊ ತುಂಬಾ ಚೇಂಜಸ್ ಆಗಿದೆ ಲೈಫ್ ಅಲ್ಲಿ. ಪಾವನ ಆಕ್ಚುಲಿ ಹೇಗೆ ಸೆಲೆಕ್ಟ್ ಆದ್ರಿ ಸಿನಿಮಾಗೆ? ನಮ್ಮ ಸುಂದರ್ ಅವರೆಲ್ಲ ನೋಡಿ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಬೊಂಬೆಗಳೆಲ್ಲ ನೋಡಿದ್ವಿ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆಮೇಲೆ ನಮ್ಮ ಹುಡುಗರು ಹೇಳಿದ್ಮೇಲೆ ನಾವು ಸರಿ ಮಾಡ್ತಾರಪ್ಪ ಫಸ್ಟ್ ಮಾಡಿಸಿ ಅಂದೆ. ಅವತ್ತು ಶೂಟಿಂಗ್ ದಿವಸನೇ ಫಸ್ಟ್ ನೋಡಿದ್ದು ನಾನು. ಫೋಟೋ ಒಂದ್ಸರಿ ನೋಡಿದೆ, ಬೊಂಬೆಗಳೆಲ್ಲ ಹೌದು ಯಾರು ತೋರಿಸಿ ಒಂದ್ಸತಿ. ಆಮೇಲೆ ವಿಷಯ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಮತ್ತೆ ಕರ್ಕೊಳ್ಳಿ. ಸಾಮಾನ್ಯವಾಗಿ ಫೋಟೋ ಶೂಟ್ಸ್ ಅಲ್ಲಿ ಫೋಟೋಸ್ ಕಳಿಸಿದ ತಕ್ಷಣ ವಾವ್ ಸೂಪರ್ ಅಂತ ಅನ್ಸ್ಬಿಡ್ತಾರೆ ಹುಡುಗಿ ಅಲ್ವಾ? ಆದ್ರೆ ಆಕ್ಟಿಂಗ್ ಅಲ್ಲಿ ಗುರ್ತಿಸ್ಕೊಂಡು ಆಮೇಲೆ ಗ್ಲಾಮರ್ ಕೇಳ್ತೀವಿ ಹಿಂಗ್ ಕೆಲಸ ಮಾಡಿದವ್ರೆ ಒಳ್ಳೆ ಪರ್ಫಾರ್ಮರ್ ಅಂದಾಗ ಅದು ಹೆಂಗನ ಇರ್ಲಿ ಫಸ್ಟ್ ಕರ್ಕೊಂಡ್ ಬನ್ನಿ. ಅವಾಗ ಐ ವಾಸ್ ನಾಟ್ ಡನ್ ಮೈ ಫೋಟೋ ಶೂಟ್ ಆಲ್ಸೋ. ನಮ್ಮ ಪ್ರೊಫೈಲ್ ಕೂಡ ರೆಡಿ ಇರ್ಲಿಲ್ಲ. ಅವ್ರನ್ನ ಗೊಂಬೆಗಳ ಲವ್ ಸಿನಿಮಾದ ಲುಕ್ಸ್ ನೋಡಿ ಸೆಲೆಕ್ಟ್ ಮಾಡಿದ್ದು. ಅವಾಗ ಹೇಗಿದೆ 2 years ಬ್ಯಾಕ್ ಅಥವಾ ಆ ಸಿನಿಮಾದ ಪಾತ್ರ ನೋಡಿ ಆ ರೆಫರೆನ್ಸ್ ಇದ್ದಿದ್ದು. ಆ ರೆಫರೆನ್ಸ್ ಇದ್ದಿದ್ದು ಆಕ್ಚುಲಿ. ಇವಾಗ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಆಶೀರ್ವಾದ ಸಿಕ್ತು.
ನಿಮಗೆ ಈ ಸಿನಿಮಾದಲ್ಲಿ ಜಾಕ್ಸನ್ ಸಿನಿಮಾದಲ್ಲಿ ವಿಜಯ್ ಅವ್ರ ಹೀರೋ ಅಂತ ಗೊತ್ತಾದಾಗ ನಿಮ್ಮ ಇಂಪ್ರೆಷನ್ ಏನಿತ್ತು? ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಈ ಥರ ಟಾಕ್ಸ್ ನಡೀತಿದೆ, ನಿನ್ನ ಕರೆಸ್ಬೇಕಂತಿದ್ದಾರೆ, ಮಾತಾಡ್ಬೇಕಂತಿದ್ದಾರೆ ಅಂದಾಗ ಐ ಹ್ಯಾಡ್ ಲೈಕ್ ಜಾಕ್ಸನ್ ಅಂತ ಟೈಟಲ್ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಸಮಥಿಂಗ್ ವಿಚ್ ಇಸ್ ವೆರಿ ಬಿಗ್. ಇಟ್ ಸೌಂಡ್ಸ್ ವೆರಿ ಬಿಗ್ ಆ್ಯಂಡ್ ಅಫ್ಕೋರ್ಸ್ ದ ವೆರಿ ಬಿಗ್ ಪ್ರೊಡಕ್ಷನ್, ಬಿಗ್ ಹೀರೋ ಕನ್ನಡ ಇಂಡಸ್ಟ್ರಿದು. ಐ ವಾಸ್ ಲೈಕ್ ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಪ್ರಾಬಬ್ಲಿ ತುಂಬ ಆ್ಯಕ್ಟರ್ಸ್ ಇರ್ಬೋದು, ತುಂಬ ಹೀರೋಯಿನ್ಸ್ ಇರ್ಬೋದು, ಸಮಥಿಂಗ್. ಅದರಲ್ಲಿ ಐ ವಾಸ್ ಲೈಕ್ ತುಂಬ ಸೀರಿಯಸ್ ತೊಗೊಳ್ಳೇ ಇಲ್ಲ ನಾನು. ಆ್ಯಕ್ಚುಲಿ 3 ಸಲ ಅದು ವಿಷಯ ಬಂದಾಗಲೂ ನಾನು ಸೀರಿಯಸ್ ತೊಗೊಂಡಿರಲಿಲ್ಲ. ಮುಹೂರ್ತದ ದಿನ ಆ್ಯಕ್ಚುಲಿ ವೆನ್ ಐ ಕೇಮ್ ಟು ಮುಹೂರ್ತ, ಅವತ್ತು ಬರ್ತ್ಡೇ, ವಿಜಯ್ ಸರ್ದು ಬರ್ತ್ಡೇ ದಿನ ಮುಹೂರ್ತ ಆಗಿದೆ ಜಾಕ್ಸನ್. ಪ್ರೆಸ್ ಮೀಟ್ ಇತ್ತು ಅವತ್ತು. ವೆನ್ ಐ ಅಡ್ರೆಸಿಂಗ್ ದ ಪ್ರೆಸ್ ಮಾತಾಡ್ತಾ ನಾನು ಹೇಳಿದೆ, ಟುಡೇ ಐ ಆಮ್ ಕನ್ಫರ್ಮ್ಡ್ ಇನ್ ಜಾಕ್ಸನ್ ಸಿನಿಮಾ. ನಂಗೆ ಇದುವರೆಗೂ ನಂಬಕ್ಕಾಗಿರಲಿಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ, ದೊಡ್ಡದಾಗಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ನಿಜವಾಗ್ಲೂ ಇಷ್ಟೇ ದೊಡ್ಡದ ಮಟ್ಟಿಗೆ ಒಂದು ಯಶಸ್ಸನ್ನು ಪಡಿಬೇಕು ಅಂತ ಜಾಕ್ಸನ್ನ ಇಡೀ ತಂಡ ಈಗ ನಮ್ಮ ಜೊತೆಗಿದೆ. ಸೊ ಜಾಕ್ಸನ್ ಹಿಂದೆ ಇರುವಂತಹ ನಿರ್ದೇಶನದ ಸೂತ್ರಧಾರರು, ನಿರ್ಮಾಪಕರು ಎಲ್ಲರೂ ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ನೀವು ಅವ್ರನ್ನ ನೋಡ್ತಾ ಇದ್ದೀರಾ. ಸೊ ಮುಖ್ಯವಾಗಿ ಈ ಸಿನಿಮಾದ ಇಬ್ಬರು ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ರೆಮ್ಯುನರೇಷನ್ ತೊಗೊಳ್ಳದೆ ನಿಮಗೆ ಈ ಸಿನಿಮಾನ ಫ್ರೆಂಡ್ಸ್ ಅನ್ನೋ ಒಂದು ಇದಕ್ಕೆ ವಿಜಯ್ ಅವ್ರು ಮಾಡಿಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಸಿನಿಮಾ ನಿಜವಾಗ್ಲೂ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಇಂಥದ್ದೊಂದು ಸಬ್ಜೆಕ್ಟನ್ನ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತು? ಸನತ್ ಅವ್ರು ಹೇಳಿ, ಡೈರೆಕ್ಟರ್. ಇಲ್ಲ, ಆ್ಯಕ್ಟರ್ ಜಯಮನ್ ಮಗ ಆದಮೇಲೆ ನಾವು ಸುಮ್ಮನೆ ಏನು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಓಕೆ. ಸಡನ್ನಾಗಿ ವಿಜಯ್ ಸರ್ ನಮ್ಗೆ ಕರೆದು ಒಂದು ಆಫರ್ ಕೊಟ್ಟರು. ಆಫರ್ ಹೆಂಗಿತ್ತು ಅಂದರೆ ಒಂದೇ ಸತಿ ಬರ್ಸಿಡ್ಲು ಅಂದಂಗಿತ್ತು ನಮಗೆ. ನಮ್ಮ ಬರ್ಸಿಡ್ಲು ಹಂಗಿತ್ತು. ಯಾಕೆಂದರೆ ಅದು ನನ್ಸ ಅನ್ನೋದು ನೆಕ್ಸ್ಟ್. ಬಟ್ ಆದ್ರೂ ಇದು ಮಾಡೋಕ್ಕಾಗುತ್ತಾ ಆಗಲ್ಲ ಅನ್ನೋ ಬೈದಲ್ಲಿ ನಾವು ಇದ್ವಿ. ಬಟ್ ಅವಾಗ ಸಡನ್ನಾಗಿ ನಾವು ಎಲ್ಲ ಕುತ್ಕೊಂಡು ಒಂದು ಚರ್ಚೆ ಮಾಡಿ ಸರ್ಚ್ ಮಾಡಿದಾಗ ಒಂದು ಸಬ್ಜೆಕ್ಟ್ ಅಂತ ಸಿಕ್ತು. ಅದನ್ನು ತೊಗೊಂಡು ನಾವು ಸರ್ ಹತ್ರ ಹೇಳಿದ್ವಿ. ಸರ್ ಅದನ್ನ ಒಂದ್ಸತಿ ನೋಡಿದ ತಕ್ಷಣ ಅವರೇ ಗ್ರೀನ್ ಸಿಗ್ನಲ್ ಇದು ಮಾಡಿ ಮತ್ತೆ ಫ್ರೀ ಕಾಲ್ ಶೀಟ್ ಕೊಟ್ಟರು. ಅದು ಡಬಲ್ ಬರ್ಸಿಡ್ಲು. ಓಕೆ. ಫ್ರೀ ಕಾಲ್ ಶೀಟ್ಸ್, ಫ್ರೀ ಕಾಲ್ ಶೀಟ್ ಒಬ್ಬ ಸ್ಟಾರ್ ನಟನ್ ಸಿಕ್ಕಾಗ ಪ್ರೊಡ್ಯೂಸರ್ ರಿಯಾಕ್ಷನ್ ಹೇಗಿರ್ಬೋದು? ಸುಂದರ್ ಅವ್ರು ಹೇಳಬೇಕು. ಖಂಡಿತ ತುಂಬ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ಈಗ ಇರ್ತಕ್ಕಂಥ ಏನು ಒಂದು ವಾತಾವರಣದಲ್ಲಿ ಅವರು ಒಂದು ಸ್ನೇಹಿತರು ಬೆಳೀಲಿ, ಕಷ್ಟಪಟ್ಟು ಏನೋ ಒಂದು ಮೇಲೆ ಬರಲಿ ಅಂತೇಳಿ ಅವರೇ ಕರೆದು, ನೀವು ಬರ್ರಪ್ಪ, ನೀವು ಒಂದು ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಕಷ್ಟ ನಾನು ಅವಾಗಿಂದ ನಮ್ಮ ಜೊತೆ ಭಾಗಿಯಾಗಿದ್ದೀರಾ, ಸೊ ಈಗ ನೀವು ಅದನ್ನು ಕಷ್ಟನ ಬಗೆಹರಿಸ್ಕೊಬೇಕು ಅಂದರೆ ನಿಮ್ಗೊಂದು ಸ್ಥಾನ ಸಿಗಬೇಕು. ಆ ಸ್ಥಾನನ ನಾನು ತೋರಿಸ್ತೀನಿ, ಅಲ್ಲೋಗಿ ನೀವು ಕುತ್ಕೊಳ್ಳಿ, ನೀವು ಬೆಳೀರಿ ಅಂತೇಳಿ ಕರ್ಕೊಂಡು ಬಿಟ್ಟಿದ್ದಾರೆ ಈಗ. ಓಕೆ. ಸಿನಿಮಾ ಬಗ್ಗೆ ಹೇಗಿದೆ ನಿರೀಕ್ಷೆ? ಯಾಕಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಹೊಸ ವರ್ಷದ ಆರಂಭದಲ್ಲೇ ಬರ್ತಾ ಇದ್ದೀರಾ ಎಲ್ಲರೂ. ಖಂಡಿತ ತುಂಬ ಬಹು ನಿರೀಕ್ಷೆ ಇದೆ. ಎಲ್ಲ ಕಡೆಯಿಂದನೂ ಯಾವಾಗ ರಿಲೀಸು ಬೇಗ ಮಾಡಿ ಅಂತ ಕೇಳ್ತಾನೆ ಇದ್ದಾರೆ. ಸೊ ನಾವು ಈಗ 15ನೇ ತಾರೀಕಿಗೆ ಪ್ಲ್ಯಾನ್ ಆಗಿದೆ. ನರ್ತಕಿ ಚಿತ್ರಮಂದಿರ ಬರ್ತಾ ಇದ್ದೀವಿ. ಅದು ಕರ್ನಾಟಕ ರಾಜ್ಯದ ಹತ್ತಿರ 180 ಥಿಯೇಟರ್ ಬರ್ತಾ ಇದ್ದೀವಿ. ಓಕೆ. ಇಡೀ ಚಿತ್ರತಂಡದ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವಿಜಯ್ ಅವರು? ನಮ್ಮ ತಂಡ, ಪವನ, ನಿಮ್ಮ ವರ್ಡ್ಸ್ ಏನು? ನಮ್ಮನೆ ತಂಡ, ಜಾಕ್ಸನ್ ಫ್ಯಾಮಿಲಿ, ಹೊಸ ಫ್ಯಾಮಿಲಿ. ಜಾಕ್ಸನ್ ಫ್ಯಾಮಿಲಿ, ಹೊಸ ಫ್ಯಾಮಿಲಿ. ಕುಮುದ ಫುಲ್ ಹ್ಯಾಪಿ. ಓಕೆ. ಇದೇ ಟೀಮಲ್ಲಿ ಇನ್ನೊಂದು ಸಿನಿಮಾ ಆಫರ್ ಬಂದರೆ ಖಂಡಿತ ಶೇರ್ 100%. ನಿಮ್ಮ ಕ್ಯಾರೆಕ್ಟರೈಸೇಷನ್ನು ಹೇಗೆ ಹೇಳ್ಬೋದು? ನಾನು ಪಡ್ಕೋತೀನಿ ಅಂದಮೇಲೆ ಪಡ್ಕೋತೀನಿ ಅಷ್ಟೇ. ಇಲ್ಲ, ಆಗಲ್ಲ. ಸಿಗಲ್ಲ. ಡೈರೆಕ್ಟರ್ ಏನೇ ಒಳ್ಳೆ ಸಿಕ್ಕರು 3 ಸರಿ ಚೆಕ್ ಮಾಡ್ತಾರೆ. ಬಿಡಲ್ಲ. ಓಕೆ. ಆಗಲ್ಲ, ಬಿಡಲ್ಲ. ಕೊನೆಗೆ ಜನ ಕೈ ಬಿಡಲ್ಲ. ಓಕೆ. ಇದು ಪಂಚ್ ಚೆನ್ನಾಗಿದೆ ಆಕ್ಚುಲಿ. ಹೊಸ ವರ್ಷದ ಆರಂಭದಲ್ಲೇ ದೊಡ್ಡ ಸಿನಿಮಾಗಳ ಕಾಂಪಿಟೇಷನ್ ನಡುವೆ ಬರ್ತಾ ಇದೆ ಜಾಕ್ಸನ್. ದುನಿಯಾ ವಿಜಯ್ ಅಭಿನಯದ ಜಾಕ್ಸನ್ ಸಿನಿಮಾದ ಜೋರು, ಜಬರ್ದಸ್ತ್, ಜಾದು ಎಲ್ಲವೂ ಜನವರಿ 15ಕ್ಕೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.